ಭಕ್ತಿಪುರ ಸೌಮ್ಯ. ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ವಿಶೇಷ ಚೇತನರ ವಿಶೇಷ ಗ್ರಾಮ ಸಭೆಯ ಆಯೋಜಿಸಲಾಗಿತ್ತು. ಹಾಗೆಯೇ ಸಾರ್ವಜನಿಕರಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇಲಾಖೆಯ ವತಿಯಿಂದ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಹಾಗೆಯೇ ಪಂಚಾಯಿತಿ ವತಿಯಿಂದ ವಿಶೇಷ ಚೇತನರ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗಿತ್ತು ಮತ್ತು ಅಲಿಂಕೋ ಸಂಸ್ಥೆಯ ವತಿಯಿಂದ ವೀಲ್ ಚೇರ್, ಕುರುಗೋಲು ಮತ್ತು ಸಾಧನ ಸಲಕರಣೆಗಳನ್ನು ವಿತರಣೆ ಕೂಡ ಮಾಡಲಾಯಿತು. ಹಾಗೆಯೇ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ವೆಂಕಟಸ್ವಾಮಿ ರೆಡ್ಡಿ, ಸುಬ್ರಹ್ಮಣಿ, ಹರೀಶ್ ರೆಡ್ಡಿ, ಸರಸ್ವತಿ ಆರ್, ಪ್ರವೀಣ್, ಕರಿಬಸಮ್ಮ, ಸುರೇಂದ್ರ, ಪಿಡಿಒ ಶ್ರೀಮತಿ ವಿಜೇತಾ, ಕಾರ್ಯದರ್ಶಿ ಕೃಷ್ಣಪ್ಪ, ಮುಖಂಡರಾದಂಥ ಅಶೋಕ್ ಮಹಾರಾಜ್, ಎಂಆರ್ಡಬ್ಲ್ಯೂ ಕುಮಾರ್, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದಂಥ ಅಂಜನ್ ಕುಮಾರ್ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ವಿಶೇಷ ಚೇತನರು, ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಮಾಯಸಂದ್ರ ಗ್ರಾಮದಲ್ಲಿ ಅಂಗವಿಕಲ ವಿಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಯಸಂದ್ರ ಗ್ರಾಮ ಪಂಚಾಯತಿ ವಸತಿಯಿಂದ ಈ ದಿನ ವಿಶೇಷವಾದ ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಂಥ ನಮ್ಮ ಎಲ್ಲ ಸದಸ್ಯರುಗಳಿಗೂ, ಅಧ್ಯಕ್ಷರುಗಳಿಗೂ, ನಮ್ಮಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯ ವೃಂದದವರೆಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಫುಡ್ ಕಿಟ್ಟನ್ನು ಕೊಟ್ಟು ಹೊಲಿಗೆ ಯಂತ್ರ, ಹಾಗೆ ನಮಗೆ ಮಕ್ಕಳಿಗೆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವುಗಳನ್ನು ವಿತರಣೆ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈ ಗ್ರಾಮ ಪಂಚಾಯತಿ ವಸತಿಯಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡಿದ್ದಂಥ ಎಲ್ಲ ಗ್ರಾಮಸ್ಥರಿಗೂ, ನಮ್ಮ ಸದಸ್ಯರಿಗೂ, ನಮಗೆ ಸಹಕಾರ ನೀಡಿದಂತಹ ನಮ್ಮ ಎಲ್ಲ ಸದಸ್ಯರಿಗೂ, ಅಪ್ಪಿಗೌಡರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಹಾಗೆ ನಮಗೆ ಅಂಜನ್ ಕುಮಾರ್ ಅವರು, ನಮ್ಮ ಅಶೋಕ್ ಮಹಾರಾಜರವರು, ಅದೇ ರೀತಿ ಸುಬ್ರಹ್ಮಣ್ಯ ಅವರು, ನಮ್ಮ ಹರೀಶ್ರವರು, ಸರಸ್ವತಿ ಅವರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ನಮ್ಮ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಎಷ್ಟು ಜನ ಫಲಾನುಭವಿಗಳು ಇದನ್ನ? 75 ಜನ ಫಲಾನುಭವಿಗಳಿಗೆ ಈ ದಿನ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ವಿ. ಹೊಲಿಗೆ ಯಂತ್ರ, ಸೈಕಲ್ಗಳು, ವೀಲ್ ಚೇರ್ಗಳನ್ನು ಕೊಟ್ಟಿದ್ವಿ. ಅವ್ರಿಗೆಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ ಕೊಟ್ಟು ಅಭಿವೃದ್ಧಿ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ. ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ನಡೆದ ವಿಶೇಷ ಚೇತನರ 5% ವರ್ಗ 1ರಲ್ಲಿ 5% ಹಣವನ್ನು ಎಲ್ಲ ಗ್ರಾಮಗಳಿಗೆ ರಸ್ತೆ ಮತ್ತು ಖರೀದಿ ಮಾಡಿ, ಮಿಕ್ಕಿದ 5% ಹಣವನ್ನು 20% SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಾರೆ, 5% ಹಣವನ್ನು ವಿಶೇಷ ಚೇತನರಿಗೆ ಇರ್ತಾರೆ. ಈ ವಿಶೇಷ ಚೇತನರಿಗೆ ಹಣ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗಲ್ಲ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಫುಡ್ ಕಿಟ್, ಎಣ್ಣೆ ಪ್ಯಾಕೆಟು, ಅಕ್ಕಿ ಈ ಥರ ಕೊಡೋದ್ರಿಂದ ಬೇಳೆಕಾಳು, ಎಣ್ಣೆ, ಮೈದಾ ಹಿಟ್ಟು, ಸೋಪು, ಮನೆಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. 2025 ದಿನ ಇವತ್ತು ವಿಶೇಷ ಚೇತನರ ಗ್ರಾಮ ಸಭೆ ನಡೆಯುತ್ತಿದೆ. ಯಾವಾಗಲೂ ಸಹ ವರ್ಷಕ್ಕೊಮ್ಮೆ ಡಿಸೆಂಬರಲ್ಲಿ ನಡೀಬೇಕಾಗಿತ್ತು. ಈ ದಿನ ಫೆಬ್ರವರಿನಲ್ಲಿ ನಡೀತಿದೆ. ಈ ದಿನ ನಮ್ಮ ಪಂಚಾಯಿತಿ ವತಿಯಿಂದ 5% ಅನುದಾನದಲ್ಲಿ ಎಲ್ಲ ವಿಶೇಷ ಚೇತನರಿಗೂ ಸಹ ಒಟ್ಟು 70 ಜನರಿಗೂ ಫುಡ್ ಕಿಟ್ ವಿತರಣೆ ಹಾಗೂ ವೀಲ್ ಚೇರು ಹಾಗೂ 3 ಜನ ಟೈಲರಿಂಗ್ ಮಿಷನ್ಗೆ ಅಪ್ಲೈ ಮಾಡಿದರೆ ಅವ್ರಿಗೂ ಸಹ ಬಂದಿದೆ. ಈ ದಿನ ನಮಗೆ ತುಂಬ ಸಹಕಾರ ಮಾಡಿದಂಥ ನಮ್ಮ ಮಂಜಣ್ಣನವರು ಹಾಗೂ ಸದಸ್ಯರು, ಪಂಚಾಯಿತಿ ಸ್ಟಾಫ್ಸು, PDO ಅಧಿಕಾರಿ ಎಲ್ಲರೂ ಸಹ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ನಮ್ಮ ಆನೇಕಲ್ ತಾಲೂಕು ವತಿಯಿಂದ ನಮ್ಮ MRW ಸರು, ಆನೇಕಲ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಂಜುನಾ ಸರ್ ತುಂಬ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ನಮ್ಮ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ವಿಶೇಷ ಚೇತನರು ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದರು. ಇವತ್ತಿನ ದಿವಸ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ವಿಕಲಚೇತನರಿಗೋಸ್ಕರನೇ ಮೀಸಲಿಟ್ಟಿರುವಂಥ ಒಂದು 5% ಅನುದಾನದಲ್ಲಿ ಎಲ್ರಿಗೂ ಸಹ ಒಂದು ಫುಡ್ ಕಿಟ್ನ ವಿತರಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಂಚಾಯಿತಿಯವರಿಗೆ
ವಂದನೆಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಈ ಮಾಯಸಂದ್ರ ವ್ಯಾಪ್ತಿಯಲ್ಲಿ ಒಟ್ಟು ಒಂದು 70 ಜನ ವಿಶೇಷ ಚೇತನರನ್ನ ನಮ್ಮ VRW ಅಂಜನ್ ಅವರು ಗುರುತಿಸಿದ್ದಾರೆ. ಹಾಗಾಗಿ ಎಲ್ಲ ವಿಶೇಷ ಚೇತನರಿಗೂ UDID ಕಾರ್ಡ್ ಅನ್ನೋಂಥದ್ದು ಮುಖ್ಯವಾಗಿ ಬೇಕು. ಆ ನಿಟ್ಟಿನಲ್ಲಿ ನಮ್ಮ VRW ಅವರು ಕಾರ್ಯನಿರ್ವಹಿಸಿ ಎಲ್ರಿಗೂ ಸಹ ಅವರು ಪತ್ತೆ ಹಚ್ಚಿರುವಂಥ 70 ಜನ